ಇವಾಗ ಎಲ್ಲರೂ ಮುಖವಾಡದ ಜೊತೆಗೆ ಬಟ್ಟೆನೂ ಕಳ್ಸ್ಕೊಂಡು ಬೀದಿ ನಿಂತವ್ರೆ. ಮರೆಯಲ್ಲಿ ನಿಂತ್ಕೊಂಡು ಮಳ್ಮಳ್ಳು ಕಳ್ಳಾಟ ಆಡ್ತಿದ್ದಂಥ ಸ್ಟ್ಯಾನ್ಲಿ ಥರದ ನರಿಗಳ ಬಿಲಗಳ ಮೇಲೂ ಕೂಡ ಇಡಿ ಕಂಡು ಬಿದ್ದಿದೆ. ಒಡನಾಡಿ ಸಮೂಹದ ಥರದ ಗಿರೀಟು NGOಗಳ ಅಕೌಂಟ್ಗಳಿಗೆ ಎಲ್ಲೆಲ್ಲಿಂದ ದುಡ್ಡು ಬರುತ್ತೆ ಅಂತ ಲೆಕ್ಕ ಕೇಳೋದಕ್ಕೆ ಶುರು ಮಾಡಿದೆ ಇಡಿ. ನೋಡೋಣ ಈ ಷಡ್ಯಂತ್ರದ ಬೇರು ಎಲ್ಗೋಗಿ ಮುಟ್ಟುತ್ತೆ ಅಂತ. ಹಂಗೆ ಇವಾಗ ಒಂದಷ್ಟು ನಮ್ಮ ಮಠದ ಸ್ವಾಮಿಗಳು ಕೂಡ ಗೃಹ ಮಂತ್ರಿ ಅಮಿತ್ ಶಾ ಅವ್ರನ್ನ ಮೀಟ್ ಮಾಡಿ ಈ ಷಡ್ಯಂತ್ರದ ಬಗ್ಗೆ NIA ಬಿಟ್ಟು ತನಿಖೆ ಮಾಡಿಸಿ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡಿದ್ದಾರೆ. ಅವರು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದ್ದಾರೆ. ನೋಡೋಣ ಎಲ್ಗೋಗಿ ಮುಟ್ಟುತ್ತೆ ಅಂತ. ಆಮೇಲೆ ಈ ಬಂಗ್ಲೆಗೂಡದಲ್ಲಿ ಸಿಕ್ಕಿತ್ತಲ್ಲ ಒಂದು ಅಸ್ಥಿ ಪಂಜರ, ಅದನ್ನು ಶೋಧಿಸಿದ ಮಹಾನ್ ಸಂಶೋಧಕ ನಮ್ಮ ಓದಿಖ್ಯಾತ ಹಬೀನ SIT ಅವರು ಹಾಕೊಂಡು ರುಬ್ತಿದ್ದಾರೆ. ಅದು ಕಣ್ಣೀರು ಹಾಕೊಂಡು ಗೋಳಾಡ್ತಿದೆ. ಮಟ್ಟಣ್ಣನ ಮಾತು ಕೇಳ್ಕೊಂಡು ಏನೋ ಒಂಚೂರು ದುಡ್ಡು ಒಂದಷ್ಟು ವ್ಯೂಸು ಆಸೆಗೆ ಬಿದ್ದುಬಿಟ್ಟು ಮೋಣ ತಿಂದುಬಿಟ್ಟೆ ಇದ್ಮೇಲೆ ಈ ಕಡೆ ತಲೆನೂ ಹಾಕಿ ಮಲಗಲ್ಲ ಅಂತ ಹೇಳ್ಬಿಟ್ಟು ಗೋಳಾಡ್ತಿದ್ದೆ ಅಂತೆ. ಮೊನ್ನೆ ನಮ್ಮ ರಾಕೇಶ್ ಶೆಟ್ಟಿ ಅಂದ್ಕೊಂಡಿದ್ರಲ್ಲ, ಅವಾಗಲೂ ಹಿಂಗೆ ಎಸ್ಕೇಪ್ ಆಗಿದ್ದಿದ್ದು. ಆಮೇಲೆ ಮನೆಗೆ ಹೋಗಿ ರೂಮಲ್ಲಿ ಬೋಲ್ಟ್ ಹಾಕೊಂಡು ಪೂರ್ತಿ ಪೌರುಷ ಪ್ರದರ್ಶನ. ಈ ಓದಿ ಖ್ಯಾತ ರಿಪೇರಿ ಆಗೋ ಟೈಪಿಂದಲ್ಲ, ಏನೇ ಆಗಲಿ ಸೌಜನ್ಯಕ್ಕೆ ನ್ಯಾಯ ಸಿಗಬೇಕು. ಸೌಜನ್ಯಗೆ ಮಾತ್ರ ಅಲ್ಲ, ಈ ಥರ ಅನ್ಯಾಯಕ್ಕೊಳಗಾದ ಪ್ರತಿ ಹೆಣ್ಮಗುಗೂ ನ್ಯಾಯ ಸಿಗಬೇಕು. ಸೌಜನ್ಯ ದೇಹದ ಸಿಕ್ಕಿದಂತಹ ಸ್ಥಿತಿ ನೋಡಿದ್ರೆ ಎಂಥವ್ರಿಗೂ ಕರುಳು ಕಿತ್ತು ಬರುತ್ತೆ ಕಣ್ರಿ. ಆ ಮಗುನ ಆ ಸ್ಥಿತಿಗೆ ತಂದ ದುಷ್ಟ ಯಾರೇ ಆಗಿದ್ರು ಅವನಿಗೆ ಈ ಸಮಾಜದಲ್ಲಿ ಬದುಕೋ ಯಾವ ಯೋಗ್ಯತೆಯೂ ಇಲ್ಲ.